ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಅಮೀಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ತವ ಪ್ರಸನ್ನಾ ವದನೇ ಚ ಮೇ ಶ್ರೀಃ. ಪ್ರಸನ್ನ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾವಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಇದರಲ್ಲಿ ಹಿಂದೆ ಆಗಿದ್ದು 7ನೆಯ ಶ್ಲೋಕ. 7ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಟ್ಟದ್ದು ಭಗವಂತನನ್ನ ತಿಳಿದುಕೊಳ್ಳಬೇಕು. ಯಾಕೆ ತಿಳಿದುಕೊಳ್ಳಬೇಕು? ಇನ್ನು ಉಳಿದಂತಹ ಬ್ರಹ್ಮಾದಿ ಜೀವರಿಗೆ ಶಕ್ತಿ ಇಲ್ಲ, ಅವರೆಲ್ಲರೂ ಅಶಕ್ತರು, ಭಗವಂತ ಮಾತ್ರ ಶಕ್ತ. ಅದಕ್ಕಾಗಿ ಭಗವಂತನನ್ನು ತಿಳಿದುಕೊಂಡರೆ ಅವನಿಂದ ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಆಗ್ತದೆ ಅಂತ ಹೇಳಿದಾಗ ಒಂದು ಪ್ರಶ್ನೆಗೆ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಟ್ಟದ್ದು. ಹಾಗಾದರೆ ಬ್ರಹ್ಮಾದಿ ಸಕಲ ಜೀವರು ಅಶಕ್ತರು ಅಂದರೆ ಯಾವ ಕಾರ್ಯದಲ್ಲಿ ಅವರಿಗೆ ಪ್ರವೃತ್ತಿ ಇಲ್ವಾ? ಹಾಗಾದ್ರೆ ಸ್ವತಂತ್ರ ಅವರು ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ವಾ? ಯಾವ ಕಾರ್ಯದೊಳಗೂ ಅವರಿಗೆ ಶಕ್ತಿ ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಕ್ಕೆ ಅದಕ್ಕೆ ಉತ್ತರ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ 7ನೆಯ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಯಾವ ಕಾರ್ಯದೊಳಗೂ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ಜೀವರಿಗೆ ಎಲ್ಲಿ ಶಕ್ತಿ ಇದೆ, ಯಾವ ಕಾರ್ಯದೊಳಗೆ ಶಕ್ತಿ ಇದೆ ಅಂದ್ರೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಮನಸ್ಸೇ ಮೊದಲಾದಂತಹ 6 ಇಂದ್ರಿಯಗಳನ್ನ ಕರ್ಷಣ ಮಾಡುವಂತಹ ಶಕ್ತಿ ಇದೆ. ಅಂದ್ರೆ ಎಲ್ಲ ಇಂದ್ರಿಯಗಳು ಕೂಡ ಆ ವಿಷಯ ಪದಾರ್ಥಗಳ ಕಡೆಗೆ ಹೋಗುವಂತೆ ಮಾಡುವುದು ಜೀವನಿಗೆ ಒಂದು ಶಕ್ತಿ ಇದೆ. ಇದು ಇದ್ದಾಗ ಸ್ಥಿತಿ ದಶಾಯಾಮ್, ತಾನು ಬದುಕಿ ಇದ್ದಾಗ.
ಹುಟ್ಟುವಾಗ ಒಂದು ಶಕ್ತಿ ಇದೆ. ಹುಟ್ಟುವಾಗ ಏನು ಶಕ್ತಿ ಇದೆ ಅಂದ್ರೆ, ಹುಟ್ಟುವಾಗ ಈ ದೇಹವನ್ನು ಹೊಂದುವಾಗ ಜೀವ ಆ ದೇಹದ ಒಳಗೆ ಮೂಲ ಪ್ರಕೃತಿಯಿಂದ ಆ ಇಂದ್ರಿಯಗಳನ್ನ ಎಳೆದುಕೊಂಡು ಬರ್ತಾನೆ. ಈಗ ಅದೊಂದು ಕಾರ್ಯದೊಳಗೆ ಶಕ್ತಿ ಇದೆ. ಹೋಗುವಾಗ ಈ ಶರೀರದಿಂದ ಆ ಇಂದ್ರಿಯಗಳನ್ನು ಮತ್ತೆ ಎಳೆದುಕೊಂಡು ಹೋಗ್ತಾನೆ ಜೀವ. ಹೀಗೆ ಈ ಮೂರರಲ್ಲಿ ಶಕ್ತಿ ಇದೆ ಅಂತ ತಿಳಿಸಿದ್ದು ಶ್ರೀಕೃಷ್ಣ ಪರಮಾತ್ಮ. ಹಾಗಾದರೆ ಇದರಿಂದ ನಮಗೇನ್ ತಿಳಿಯುತ್ತದೆ? ಸ್ವತಂತ್ರವಾಗಿ ಜೀವ ಈ ಮೂರು ಕಾರ್ಯಗಳನ್ನು ಮಾಡ್ತಾನೆ ಅಂತ ನಮಗೆ ಅನಿಸ್ಬಿಡ್ತದೆ. ಅದಕ್ಕಾಗಿ ಈ ವಿಷಯದೊಳಗೂ ಕೂಡ ಸ್ವತಂತ್ರವಾಗಿ ಜೀವರು ಆ ಕಾರ್ಯಗಳನ್ನು ಮಾಡೋದಿಲ್ಲ ಎಂಬುದನ್ನ, ಆ ಶಂಕೆಗೆ ಉತ್ತರವನ್ನ ಕೊಡ್ತಾ ಇದ್ದದ್ದು. ಅದನ್ನ ರಾಯರ ಅವತಾರಕ್ಕೆ ಕೊಡ್ತಾರೆ. ಕಿಂ ಸ್ವಸಾಮರ್ಥ್ಯೇನ ನ ಇತ್ಯಾಹ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಜೀವತಾನು ಮನಸ್ಸನ್ನ ಮತ್ತು ಪಂಚ ಇಂದ್ರಿಯಗಳು, ಒಟ್ಟು 6 ಇಂದ್ರಿಯಗಳನ್ನ ಕರ್ಷಣ ಮಾಡ್ತಾನ ಅಂತ ಹೇಳಿದ್ದು. ಹಾಗಾದ್ರೆ ಸ್ವತಂತ್ರವಾಗಿ ಮಾಡ್ತಾನೆ ಅಂತ ಅನಿಸಿಬಿಡುತ್ತದೆ. ಅದಕ್ಕೆ ಸ್ವತಂತ್ರವಾಗಿ ಮಾಡ್ತಾನ ಏನು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಕೇಳಿಕೊಂಡು ನಿಯತ್ಯಾಹ ಶ್ರೀಕೃಷ್ಣ ಪರಮಾತ್ಮ 8ನೇ ಶ್ಲೋಕದಲ್ಲಿ ಆ ಕಾರ್ಯದೊಳಗೂ ಕೂಡ ಆ ಜೀವರಾಶಿಗಳಿಗೆ ಸ್ವತಂತ್ರವಾದಂತಹ ಶಕ್ತಿ ಇಲ್ಲ, ಸ್ವತಂತ್ರವಾಗಿ ಆ ಕಾರ್ಯಗಳನ್ನ ಮಾಡೋದಿಲ್ಲ ಎಂಬುದನ್ನ 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು. 8ನೇ ಶ್ಲೋಕ. ಶರೀರಂ ಯದವಾಪ್ನೋತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಯಚ್ಚಾತ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ವಾಯುರ್ಗಂಧಾನಿ ವಾಶಯಾತ್. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್ ಎಂಬುದಾಗಿ 8ನೇ ಶ್ಲೋಕ. ಪದಚ್ಛೇದ. ಶರೀರಂ ಯತ್ ಅವಾಪ್ನೋತಿ ಯತ್ ಚ ಅಪಿ ಉತ್ಕ್ರಾಮತಿ ಈಶ್ವರಃ. ನೋಡಿ ಎಷ್ಟು ಶಬ್ದಗಳಿವೆ ಇಲ್ಲಿ. ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಅಂತ ಒಂದೇ ಶಬ್ದ ಅನ್ನಿಸ್ತದೆ. ಅನೇಕ ಶಬ್ದಗಳು ಸೇರಿಕೊಂಡು ಪದಚ್ಛೇದವನ್ನ ತಿಳಿದುಕೊಳ್ಳಬೇಕು. ಯತ್ ಚ ಅಪಿ ಉತ್ಕ್ರಾಮತಿ ಈಶ್ವರಃ 5 ಶಬ್ದಗಳಿವೆ. ಇನ್ನು ಗೃಹೀತ್ವೈತಾನಿ ಅಂತಿದೆ, ಗೃಹೀತ್ವ ಏತಾನಿ ಅಂತ ಬಿಡಿಸ್ಕೊಳ್ಬೇಕು. ಗೃಹೀತ್ವ ಏತಾನಿ. ಸಂಯಾತಿ ಕ್ರಿಯಾಪದ ಇದು. ವಾಯುಹು ಗಂಧಾನ್ ಇವ ಆಶಯಾತ್. ಅಲ್ಲೂ 4 ಶಬ್ದಗಳಿವೆ. ವಾಯುರ್ಗಂಧಾ ನಿವಾಶಯಾತ್ ಅಂತಿದೆ. ವಾಯುಹು ಗಂಧಾನ್ ಇವ ಆಶಯಾತ್ ಎಂಬುದಾಗಿ ಪದಚ್ಛೇದ. ಏನ್ ಪ್ರಶ್ನೆ ಕೇಳಿದ್ದು ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದದ್ದು ಏನಂದ್ರೆ, ಸ್ವತಂತ್ರ ಸ್ವಸಾಮರ್ಥ್ಯೇನ ಕಿಂ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಜೀವನ ಶಕ್ತಿ ಅದು ತನ್ನ ಸಾಮರ್ಥ್ಯದಿಂದ ಆ ರೀತಿಯಾದಂತಹ ಕೆಲಸವನ್ನ ಜೀವರಾಶಿಗಳು ಮಾಡ್ತಾರಾ ಅಂತ ಕೇಳಿದ್ದಕ್ಕೆ ನಿಯತ್ಯಾಹ ಸರ್ವಥಾ ಇಲ್ಲ ಅಂತ ದೇವರು ಹೇಳ್ತಾನೆ. ಸ್ವತಂತ್ರವಾಗಿ ಆ ಕಾರ್ಯದೊಳಗೂ ಅವ್ರಿಗೆ ಶಕ್ತಿ ಇಲ್ಲ, ಉಳಿದ ಕಾರ್ಯಗಳಲ್ಲಂತೂ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಈ ಕಾರ್ಯದಲ್ಲಿ ಶಕ್ತಿ ಇದೆ ಅಂತ ದೇವರು ಹೇಳಿದ್ದು 7ನೇ ಶ್ಲೋಕದಲ್ಲಿ. ಆ ಇದ್ದ ಶಕ್ತಿಯು ಕೂಡ ಸ್ವತಂತ್ರ ಅಲ್ಲ, ಯಾವುದು ಸ್ವತಂತ್ರ ಅಲ್ಲವೇ ಅಲ್ಲ. ಇದು ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ದೇವರು. ಆ ಕೊಟ್ಟಂತಹ ಶಕ್ತಿಯು ಕೂಡ ದೇವರ ಅಧೀನವೇ ಎಂಬುದನ್ನ ತಿಳಿಸ್ತಾ ಇದ್ದದ್ದು. ನೋಡ್ರಿ, ಶರೀರಂ ಯತ್ ಅವಾಪ್ನೋತಿ ಈಶ್ವರ ಅಂತ ಕೊನೆಗಿದೆ. ಈಶ್ವರ ಶರೀರಂ ಜೀವ ಶರೀರಂ ಅಂತ ಅರ್ಥ. ದೇವರ ಶರೀರ ಇದೆ, ಆ ಶರೀರ ಅಂತ ಅರ್ಥ ಅಲ್ಲ. ಪ್ರಾಕೃತವಾದಂತಹ ದೇವರ ಶರೀರವನ್ನ ದೇವರು ಅಲ್ಲಿದ್ದೇ ಇದ್ದಾನೆ ಅನ್ಲಿಕ್ಕೆ, ಪ್ರವೇಶ ಮಾಡಿದ್ದಾನೆ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ ದೇವರ ಶರೀರ ಬೇರೆ ದೇವರು ಬೇರೆ ಅಂತಿದ್ರೆ ತನ್ನ ಶರೀರವನ್ನ ಪ್ರವೇಶ ಮಾಡಿದ ಅಂತ ಅನ್ಬೋದು.
ಹಾಗೆ ಅಲ್ಲ, ದೇವರ ಶರೀರಕ್ಕೂ ದೇವರಿಗೂ ಅತ್ಯಂತ ಅಭಿನ್ನ. ನಮ್ಮಂತಹ ಶರೀರ ದೇವರಿಗೆ ಇಲ್ಲವೇ ಇಲ್ಲ. ಹೀಗಾಗಿ ಅಪ್ರಾಕೃತವಾದಂತಹ ಜ್ಞಾನಾನಂದಮಯವಾದಂತಹ ದೇವರ ಶರೀರ, ದೇವರೇ ಅಂತ ಅರ್ಥ, ಬೇರೆ ಇಲ್ಲ ಅಲ್ಲ. ದೇವರಿಂದ ಆ ಶರೀರಕ್ಕೂ ಅತ್ಯಂತ ಅಭೇದ ಇದೆ. ಇಲ್ಲಿ ಹೇಳ್ತಾ ಇದ್ದದ್ದು ನೋಡಿಲಿ, ಈಶ್ವರ ಯತ್ ಶರೀರಂ ಅವಾಪ್ನೋತಿ, ಯಾವ ಶರೀರವನ್ನ ಹೊಂತಾನೋ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತನ್ನ ಶರೀರ ಅಂತ ಅರ್ಥ ಅಲ್ಲ, ತನ್ನ ಶರೀರವನ್ನ ತಾನು ಸೇರೋದೇ ಇಲ್ಲ. ಯಾಕೆ ತನ್ನ ಶರೀರ ಅಂತ ಅನ್ಲಿಕ್ಕೆ ಬರಂಗಿಲ್ಲ ದೇವರಿಗೆ, ತಾನೇ ಶರೀರ ದೇವರು. ಅಷ್ಟು ಅತ್ಯಂತ ಅಭಿನ್ನ ಇದೆ, ಅಭೇದ ಇದೆ. ಆದ್ರೆ ಜೀವರಿಗೆ ಮಾತ್ರ, ಜೀವರಿಗೂ ಶರೀರಕ್ಕೂ ಅಭೇದವನ್ನ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಜೀವ ಅನಾದಿ ನಿತ್ಯನಾದವನು, ಶರೀರ ಮಾತ್ರ ಇದು ಪ್ರಾಕೃತವಾದಂತಹದ್ದು. ಈ ಒಂದು ಜನ್ಮದಲ್ಲಿ ಆ ಜೀವನಿಗೆ ಶರೀರದ ಸಂಬಂಧವಾಗಿರುತ್ತದೆ ಮತ್ತು ಹೋಗ್ತದೆ. ಹೀಗಾಗಿ ಆ ಜೀವ ಬೇರೆ, ಶರೀರ ಬೇರೆ. ಹೀಗಾಗಿ ಈಶ್ವರ ಶರೀರಂ ಅಂದ್ರೆ ಯಾವ ಶರೀರವನ್ನು ತೆಗೆದುಕೊಳ್ಳಬೇಕು, ಭಗವಂತನ ಶರೀರವನ್ನು ತೆಗೆದುಕೊಳ್ಳೋದಲ್ಲ, ಜೀವ ಶರೀರಂ ಅಂತ ರಾಯರು ಬರೀತಾರೆ. ಜೀವ ಶರೀರಂ ಯದಾ ಆಪ್ನೋತಿ. ನೋಡಿ, ಯಾವಾಗ ದೇವರು ಜೀವನ ಶರೀರವನ್ನ, ಎಲ್ಲ ಕೇವಲ ಇಲ್ಲಿ ಏಕವಚನವನ್ನ ಪ್ರಯೋಗ ಮಾಡಿದ್ದು, ಜೀವ ಶರೀರಂ ಅಂತ ಹೇಳಿ. ಏಕವಚನ ಮಾತ್ರಕ್ಕೆ ಯಾರೋ ಒಬ್ಬರ ದೇಹವನ್ನ ಪ್ರವೇಶ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಸಮೂಹಾರ್ಥೆ ಏಕವಚನಂ ಅಂತ ಶಾಸ್ತ್ರದಲ್ಲಿ ಬರುವಂತಹ ಒಂದು ಮಾತು. ಸಮೂಹ ಎಂಬುವಂತಹ ಅರ್ಥದೊಳಗೆ ಮತ್ತೆ ಬಹುವಚನವನ್ನು ಪ್ರಯೋಗ ಮಾಡೋದಿಲ್ಲ, ಏಕವಚನವನ್ನೇ ಪ್ರಯೋಗ ಮಾಡಿಬಿಡ್ತಾರೆ. ಹಾಗೆ ಶರೀರಂ ಅಂದ್ರೆ ಜೀವರ ಶರೀರ ಅಂದ್ರೆ ಎಲ್ಲಾ ಜೀವರ ಅಂತ ಅರ್ಥ. ಎಲ್ಲಾ ಜೀವರ ಶರೀರವನ್ನು ಕೂಡ ಈಶ್ವರನಾದಂಥ ಭಗವಂತ ಯದಾ ಆಪ್ನೋತಿ, ಯಾವಾಗ ಅದನ್ನ ಹೊಂತಾನೆ ಪ್ರವೇಶ ಮಾಡ್ತಾನೋ ಜೀವರ ಶರೀರವನ್ನ, ತದಾ ಏವ ಜೀವ ತತ್ ಪ್ರೇರಿತ ಸನ್ ಕರ್ಷತಿ ಇತ್ಯರ್ಥ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಇಂದ್ರಿಯಾಣಿ ಕರ್ಷತಿ. ಆ ಜೀವ ಈ ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳ ಕಡೆಗೆ ಹೋಗುವಂತೆ ಮಾಡ್ತಾನೆ ಅಂತ ಹೇಳಿದ್ದು. ಹಿಂಗೆ ಯಾವಾಗ ಮಾಡ್ತಾನೆ ಈ ಜೀವ ಅಂತಂದ್ರೆ, ಎಲ್ಲಾ ಜೀವರಾಶಿಗಳು ಯಾವಾಗ ಮಾಡ್ತಾರ ಅಂತಂದ್ರೆ, ಯಾವಾಗ ದೇವರು ಈ ಜೀವರಾಶಿಗಳ ಶರೀರವನ್ನ ಪ್ರವೇಶ ಮಾಡ್ತಾನೋ ಆಗ ತದಾ ಏವ ಜೀವ ತತ್ ಪ್ರೇರಿತ ಸನ್ ಅಂತ ಬರೀತಾರೆ. ಹೆಂಗ ಆ ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳ ಕಡೆಗೆ, ಕಣ್ಣು ನೋಡಲಿಕ್ಕೆ ಹೋಗುವುದು, ಕಿವಿ ಕೇಳುವಂತಹದ್ದನ್ನ ಮಾಡುವುದು, ನಾಲಿಗೆ ರುಚಿಯದ್ದನ್ನ ತಿನ್ನುವಂತೆ ಮಾಡುವುದು, ಹೀಗೆ ಆ ವಿಷಯ ಪದಾರ್ಥಗಳ ಕಡೆಗೆ ಇಂದ್ರಿಯಗಳನ್ನ ಜೀವ ಕಳಿಸ್ತಾನೆ. ಅಂದ್ರೆ ಅದನ್ನ ಭೋಗ ಮಾಡ್ತಾನೆ ಅಂತ ಅರ್ಥ. ಜೀವ ಇಚ್ಛೆ ಮಾಡ್ತಾನೆ, ಜೀವನೇ ಪ್ರೇರಣೆ ಮಾಡ್ತಾನೆ ಅಂತ ಅರ್ಥ. ಆದ್ರೆ ಹಾಗಷ್ಟೇ ಅಲ್ಲ, ಕೇವಲ ಜೀವನಿಂದ ಆಗುವಂತಹ ಕೆಲಸ ಅಲ್ಲ ಅದು. ಜೀವ ತತ್ಪ್ರೇರಿತ ಸನ್, ಅದಕ್ಕಿಂತ ಮೊದಲಿಗೆ ಭಗವಂತ ಆ ಜೀವನನ್ನು ಪ್ರೇರಣೆ ಮಾಡ್ತಾನೆ. ಜೀವ, ಈ ಇಂದ್ರಿಯಗಳನ್ನ ಆ ವಿಷಯ ಪದಾರ್ಥಗಳ ಕಡೆಗೆ ಹೋಗುವಂತೆ ಮಾಡು ಅಂತ ದೇವರ ಪ್ರೇರಣೆ ಮಾಡ್ತಾನೆ. ದೇವರ ಪ್ರೇರಣೆ ಮಾಡಿದ್ದಕ್ಕೆ ಇವನು ಪ್ರೇರಣೆಯನ್ನು ಮಾಡ್ತಾನೆ ಇಂದ್ರಿಯಗಳನ್ನ. ಹೀಗಾಗಿ ಸ್ವತಂತ್ರವಾಗಿ ಎಲ್ಲ ಜೀವರಾಶಿಗಳು ಜೀವನೇ ಆ ಇಂದ್ರಿಯಗಳನ್ನ ಪ್ರೇರಣೆ ಮಾಡ್ತಾನೆ ಅಂತ ಸರ್ವಥಾ ಅಲ್ಲ, ಆ ಸಾಮರ್ಥ್ಯ ಇಲ್ಲವೇ ಇಲ್ಲ. ಹೀಗಾಗಿ ಜೀವ ತತ್ಪ್ರೇರಿತಸ್ತನ್ ಕರ್ಷತಿ ಇತ್ಯರ್ಥ. ಈ ಶಬ್ದಕ್ಕೆ ಅರ್ಥ 3 ಶ್ಲೋಕಕ್ಕೆ ತಿಳಿದುಕೊಳ್ಳಿ. ಈಶ್ವರ ಯತ್ ಶರೀರಂ ಆಪ್ನೋತಿ, ಯಾವ ಶರೀರವನ್ನ ಹೊಂತಾನೋ ಹಿಂದಿನ ಶ್ಲೋಕ ಅನ್ವಯ ಮಾಡ್ಕೊಳ್ಬೇಕು. ಆಗ ಕರ್ಷತಿ ಇಂದ್ರಿಯಾಣಿ ಕರ್ಷತಿ ಅಂತ ಹಿಂದಿನ ಅನ್ವಯ ಮಾಡಿಕೊಳ್ಳಬೇಕು. ಪ್ರೇರಿತಸ್ಥನ, ಆ ಭಗವಂತನಿಂದ ಪ್ರೇರಿತನಾಗಿ ಆ ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳ ಕಡೆಗೆ ಹೋಗುವಂತೆ, ಭೋಗ ಮಾಡುವಂತೆ ಮಾಡ್ತಾನೆ. ಸ್ವಾತಂತ್ರ್ಯೇಣ ತು ಈಶ್ವರ ಏವ ಸರ್ವಾಣಿ ಇಂದ್ರಿಯಾಣಿ ವಿಷಯಾನ್ ಪ್ರತಿಪ್ರಯುಂಕ್ತೆ. ನಿಜವಾಗಿಯೂ ಕೂಡ ಸ್ವಾತಂತ್ರ್ಯದಿಂದ ಸ್ವತಂತ್ರವಾಗಿ ಈಶ್ವರ ಏವ ಭಗವಂತನೇ ಎಲ್ಲ ಇಂದ್ರಿಯಗಳನ್ನು ಕೂಡ ವಿಷಯ ಪದಾರ್ಥಗಳ ಕಡೆಗೆ ಹೋಗುವಂತೆ ಪ್ರಚೋದನೆ ಮಾಡುವವನು ದೇವರೇ. ಕಣ್ಣು ಒಂದು ವಸ್ತುವನ್ನು ನೋಡಬೇಕು ಅಂತಂದ್ರೆ ಆ ದೇವರು ಪ್ರೇರಣೆ ಮಾಡಿದ್ದರೆ ಮಾತ್ರ ಆ ಕಣ್ಣು ಆ ವಸ್ತುವನ್ನು ನೋಡ್ತದೆ. ಇಲ್ಲದೆ ಹೋದರೆ ಜೀವ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನೋಡ್ಲಿಕ್ಕಾಗೋದಿಲ್ಲ. ದೇವರು ಪ್ರಯತ್ನವನ್ನ ಮಾಡದೆ ಹೋದರೆ, ದೇವರು ತಾನು
ಪ್ರೇರಣೆಯನ್ನ ಮಾಡದೇ ಹೋದರೆ ಜೀವ ತಾನು ಎಷ್ಟೇ 100ಕ್ಕೆ 100 ಪ್ರಯತ್ನ ಮಾಡಿದರೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ಹೇಗೆ ಪ್ರಯತ್ನವನ್ನು ಮಾಡ್ತಾನೆ, ಹೇಗೆ ಇಚ್ಛೆಯನ್ನು ಮಾಡ್ತಾನೆ ಅಂದ್ರೆ, ಈ ಜೀವ ತನ್ನ ಇಂದ್ರಿಯಗಳಿಂದ ಆ ವಿಷಯ ಪದಾರ್ಥಗಳನ್ನ ಹೊಂದುವಂತೆ ಆಗ್ಲಿ, ಆ ವಿಷಯ ಪದಾರ್ಥಗಳನ್ನ ಭೋಗ ಮಾಡುವಂತೆ ಆಗ್ಲಿ ಅಂತ ಜೀವನಿಗೆ ತಾನು ಬುದ್ಧಿಯನ್ನು ಹುಟ್ಟಿಸ್ತಾನೆ. ಹೀಗೆ ಆ ಜೀವರಾಶಿಗಳು, ಎಲ್ಲ ಜೀವರಾಶಿಗಳು ಇಂದ್ರಿಯಗಳನ್ನ ಪ್ರೇರಣೆ ಮಾಡೋದೇ ಹೊರತು ಸ್ವತಂತ್ರವಾಗಿ ಮಾಡೋದಿಲ್ಲ. ಸ್ವತಂತ್ರವಾಗಿ ದೇವರೇ ಮಾಡೋದು. ಅದನ್ನೇ ವೇದವ್ಯಾಸ ದೇವರು ತದಾಹ ಸೂತ್ರೆ ಓಂ ಜ್ಯೋತಿರಾಧ್ಯಧಿಷ್ಠಾನಂತು ತದಾ ಮನನಾತ್ ಓಂ ಇತ್ಯಾದಿ ಒಂದು ಸೂತ್ರ, ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರಗಳಲ್ಲಿ ಇದೇ ವಿಚಾರವನ್ನ, ಎಲ್ಲ ಇಂದ್ರಿಯಗಳನ್ನ ಸ್ವತಂತ್ರವಾಗಿ ಪ್ರೇರಣೆ ಮಾಡುವವನು ದೇವರೇ ಹೊರತು ಆ ಜೀವ ತಾನು ಪ್ರೇರಣೆಯನ್ನ ಮಾಡ್ತಾನೆ ಇಂದ್ರಿಯಗಳನ್ನ. ನೋಡಿ, ನಾವು ನೋಡ್ಬೇಕು ಅಂತ ಇಚ್ಛೆ ಮಾಡ್ತೇವೆ, ನೋಡ್ತೇವೆ, ಕೇಳ್ಬೇಕಂತ ಇಚ್ಛೆ ಮಾಡ್ತೇವೆ, ಕೇಳ್ತೇವೆ, ತಿನ್ನಬೇಕಂತ ರುಚಿಯನ್ನು ನೋಡ್ಬೇಕು ಅಂತ ಇಚ್ಛೆ ಮಾಡ್ತೇವೆ. ಆ ರುಚಿ ಕಡೆಗೆ ಅದನ್ನ ಭೋಗ ಮಾಡುವಂತೆ, ತಿನ್ನುವಂತೆ ಜೀವ ಪ್ರೇರಣೆ ಮಾಡಿದ್ದಕ್ಕೆ ತಿಂತದೆ. ಕೈಯನ್ನ ನಾನು ತೆಗೆದುಕೊಂಡು ತಿನ್ನಬೇಕು ಅಂತ ಮಾಡಿದ್ದಕ್ಕೆ, ಪ್ರೇರಣೆ ಮಾಡಿದ್ದಕ್ಕೆ ಆ ಕೈ ಒಂದು ಅನ್ನವನ್ನ, ಒಂದು ತುತ್ತನ್ನ ತೆಗೆದುಕೊಂಡು ಬಾಯಿಯಲ್ಲಿ ಇಡ್ತದೆ. ಹಾಗಾದರೆ ಜೀವ ಪ್ರೇರಣೆ ಮಾಡ್ತಾನೆ, ಆದ್ರೆ ಹೇಗೆ ಪ್ರೇರಣೆ ಮಾಡ್ತಾನೆ ಅಂದ್ರೆ ಅದರ ಹಿಂದೆ ದೇವರು ಪ್ರೇರಣೆ ಮಾಡಿದ್ದಕ್ಕೆ. ಹೀಗಾಗಿ ಸ್ವತಂತ್ರವಾಗಿ ಮಾಡೋದಿಲ್ಲ ಎಂಬುವಂತಹ ವಿಚಾರವನ್ನೇ ವೇದವ್ಯಾಸ ದೇವರು ಕೂಡ ಈ ಸೂತ್ರಗಳಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ. ತಥಾ ಯಚ್ಚ, ನೋಡಿ ಇದು ಒಂದು, ಇದು ಯಾವಾಗ ಸ್ಥಿತಿ ಕಾಲದೊಳಗೆ ಅಂತ ಅರ್ಥ. ಕರಶತಿ ಅಂದ್ರೆ ಅಲ್ಲಿ ಹೋಗುವಂತೆ ಮಾಡ್ತಾನೆ ಇಂದ್ರಿಯಗಳನ್ನ. ಇನ್ನ ಈ ಶ್ಲೋಕದಲ್ಲಿ ಇದ್ದದ್ದು ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಅಂತಿದೆ. ಇನ್ನು ಯಾವಾಗ ದೇವರು ಯತ್ ಚ ಯದಾ ಅಪಿ ಉತ್ಕ್ರಾಮತಿ ಈಶ್ವರ ಜೀವಂ ಆದಾಯ ಇತಿ ಯೋಜ್ಯಂ. ನೋಡಿ, ದೇವರು ಜೀವನನ್ನ ಪ್ರವೇಶ ಮಾಡಿದಾಗ, ಶರೀರವನ್ನ ಪ್ರವೇಶ ಮಾಡಿದಾಗ ಜೀವರಾಶಿಗಳು ಆ ಇಂದ್ರಿಯಗಳನ್ನ ದೇವರು ಪ್ರೇರಣೆ ಮಾಡಿದ್ದಕ್ಕೆ ಪ್ರಚೋದನೆ ಮಾಡ್ತಾರೆ, ಪ್ರೇರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಯಾವಾಗ ದೇವರು ಈ ಜೀವರ ಶರೀರವನ್ನ ಬಿಟ್ಟು ಹೊರಗೆ ಬಂದ ಅಂತಂದ್ರೆ ಆಗಲೂ ಕೂಡ ಆ ಜೀವನನ್ನ ಕರೆದುಕೊಂಡೇ ಬರ್ತಾನೆ ದೇವರು. ಆ ಶರೀರದಿಂದ ತಾನು ಹೊರಗೆ ಬರಬೇಕಾದ್ರೆ ದೇವರು ಹೇಗೆ ಹೊರಗೆ ಬರ್ತಾನೆ ಅಂದ್ರೆ, ಜೀವನನ್ನ ಒಬ್ಬನ್ನೇ ದೇಹದ ಒಳಗೆ ಕೂಡಿಸಿ ತಾನೊಬ್ಬನೇ ಹೊರಗೆ ಬರ್ತಾನೆ ಅಂತ ಅರ್ಥ ಅಲ್ಲ. ಅದನ್ನು ಹೇಳಿದ್ದು ಜೀವ ಮಾದಾಯ ಇತಿ ಯೋಜ್ಯಂ, ಇದನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ ರಾಯರು. ಯದಾ ಅಪಿ ಉತ್ಕ್ರಾಮತಿ ಈಶ್ವರ, ಯಾವ ಶರೀರದಿಂದ ದೇವರು ಹೊರಗೆ ಬರ್ತಾನೋ, ಹೆಂಗ್ ಹೊರಗೆ ಬರ್ತಾನ್ರಿ ಅಂತಂದ್ರೆ ರಾಯರ ಬರೆದದ್ದು ಜೀವ ಮಾದಾಯ ಇತಿ ಯೋಜ್ಯಂ. ದೇವರು ಹೊರಗೆ ಬರೋದೇ ಅಂದ್ರೆ ಒಬ್ಬನೇ ಬರೋದಿಲ್ಲ, ಆ ಜೀವನನ್ನ ಕರೆದುಕೊಂಡೇ ಬರ್ತಾನೆ. ಕರೆದುಕೊಂಡು ಬರ್ತಾನೆ ಅಂದ್ರೆ ಆ ಕರೆದುಕೊಂಡು ಬರೋದ್ರೊಳಗೇನೆ ಆ ಜೀವನ ಇಂದ್ರಿಯಗಳನ್ನು ಕರೆದುಕೊಂಡು ಬರ್ತಾನೆ, ತೆಗೆದುಕೊಂಡು ಬರ್ತಾನೆ. ಹಿಂದೆ ಹೇಳಿದ್ದು ಜೀವನೇ ತಾನು ಹೋಗುವಾಗ ಇಂದ್ರಿಯಗಳನ್ನ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿದ್ದು. ಅದಕ್ಕೆ ಇಲ್ಲಿ ಹೇಳಿದ್ದು ಸ್ವತಂತ್ರವಾಗಿ ತೆಗೆದುಕೊಂಡು ಹೋಗೋದಿಲ್ಲ, ಆ ದೇವರು ಜೀವನನ್ನ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಆ ಪ್ರಸಂಗದೊಳಗೇನೆ ದೇವರ ಪ್ರೇರಣೆಯಂತೇನೆ ಆ ಇಂದ್ರಿಯಗಳನ್ನು ಜೀವ ತೆಗೆದುಕೊಂಡು ಹೋಗ್ತಾನೆ. ಹೀಗಾಗಿ ಭಗವಂತನ ಅಧೀನನಾಗಿಯೇನೆ ಆ ಕಾರ್ಯವನ್ನು ಮಾಡುವನು. ಆ ಕಾರ್ಯದೊಳಗೂ ಕೂಡ ಆ ಜೀವರಿಗೆ ಸ್ವತಂತ್ರವಾದಂತಹ ಶಕ್ತಿ ಇಲ್ಲ. ಭಗವಂತನ ಅಧೀನವಾದಂತಹ ಶಕ್ತಿಯಿಂದಲೇನೆ ಆ ಜೀವ ತಾನು ದೇಹವನ್ನ ಬಿಟ್ಟು ಹೋಗುವಾಗ, ದೇವರ ಜೊತೆಗೆ ಹೋಗುವಾಗ ಆ ಇಂದ್ರಿಯಗಳನ್ನ ದೇವರ ಪ್ರೇರಣೆಯಿಂದ ತೆಗೆದುಕೊಂಡು ಹೋಗ್ತಾನೆ. ತದಾ ಏತಾನಿ ಇಂದ್ರಿಯಾಣಿ ಸೂಕ್ಷ್ಮೇಂದ್ರಿಯಾಂಶಾನ್, ಹೆಂಗ್ ತೆಗೆದುಕೊಂಡು ಹೋಗ್ತಾನೆ ಅಂದ್ರೆ ಸೂಕ್ಷ್ಮವಾದಂತಹ ಇಂದ್ರಿಯಗಳು, ಇಂದ್ರಿಯ ಅಂಶಾನ್, ಸೂಕ್ಷ್ಮವಾದಂತಹ ಇಂದ್ರಿಯಗಳ ಅಂಶಗಳನ್ನು ಮಾತ್ರ ಆ ಜೀವ ತೆಗೆದುಕೊಂಡು ಹೋಗ್ತಾನೆ. ಹೇಗೆ ತೆಗೆದುಕೊಂಡು ಹೋಗ್ತಾನೆ? ಸ್ವತಂತ್ರವಾಗಿ ಅಲ್ಲ, ಭಗವಂತನ ಅಧೀನನಾಗಿ. ಭಗವಂತನೇ ಮುಖ್ಯವಾಗಿ ತೆಗೆದುಕೊಂಡು ಹೋಗುವವನು. ಜೀವ ಮಾತ್ರ ಭಗವಂತನ ಅಧೀನನಾಗಿ ಆ ಹೋಗುವಾಗ, ತನ್ನ ಪ್ರಾಣವನ್ನು ಬಿಡುವಾಗ, ದೇಹವನ್ನು ಬಿಟ್ಟು ಹೋಗುವಾಗ ಆ ಇಂದ್ರಿಯಗಳನ್ನ, ಸೂಕ್ಷ್ಮವಾದಂತಹ ಅಂಶಗಳನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾನೆ. ನಾವು ನೋಡುವಂತಹದ್ದು ಕಣ್ಣು, ಕಿವಿ, ಮೂಗು ಎಲ್ಲವೂ ಕೂಡ ಇದು ಕೇವಲ ಇಂದ್ರಿಯ ಅಲ್ಲ. ಇದು ಇಂದ್ರಿಯವನ್ನ ಇರಿಸಿಕೊಳ್ಳಲಿಕ್ಕೆ ಒಂದು ಅಧಿಷ್ಠಾನ ಅಷ್ಟೇ. ಕಣ್ಣು ಅಂದ ಮಾತ್ರಕ್ಕೆ ನಾವು ನೋಡುವಂತಹ
ಹೊರಗೆ ಕಾಣುವಂತಹ ಕಣ್ಣು ಏನಿದೆ ಅದು ಕಣ್ಣಲ್ಲ, ಅದು ಗೋಲಕ ಅಂತ ಹೇಳ್ತಾರೆ. ಯಾವುದೇ ಒಂದು ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವೂ ಕೂಡ ಒಂದು ಗೋಲಕ ಅಧಿಷ್ಠಾನ. ಅದರೊಳಗೆ ಸೂಕ್ಷ್ಮವಾಗಿ ಇಂದ್ರಿಯಗಳಿರ್ತವೆ. ಹೀಗಾಗಿ ಆ ಸೂಕ್ಷ್ಮವಾದಂತಹ ಇಂದ್ರಿಯಗಳ ಅಂಶವನ್ನ ಮಾತ್ರ ಈ ಜೀವ ತಾನು ಭಗವಂತನ ಅಧೀನನಾಗಿ ಭಗವಂತನಿಂದ ಪ್ರೇರಿತನಾಗಿ ಅವುಗಳನ್ನ ತೆಗೆದುಕೊಂಡು ಹೋಗ್ತಾನೆ. ಅಂದರೆ ಪರತಂತ್ರವಾದಂತಹ ಶಕ್ತಿ ಇದೆ ಈ ವಿಷಯದೊಳಗೂ ಕೂಡ ಅಂತ ತಿಳಿಸಿಕೊಟ್ಟದ್ದು. ಅದಕ್ಕೆ ಒಂದು ಸುಂದರವಾದಂತಹ ದೃಷ್ಟಾಂತವನ್ನ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವಾ ಏತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಒಂದು ದೃಷ್ಟಾಂತವನ್ನ ಕೊಟ್ಟು ಈ ವಿಚಾರವನ್ನು ತಿಳಿಸಿಕೊಡ್ತಾರೆ. ಹೇಗೆ ಆ ಜೀವ, ಎಲ್ಲ ಜೀವರಾಶಿಗಳು ಭಗವಂತನಿಂದ ಪ್ರೇರಿತರಾಗಿ ಭಗವಂತನ ಅಧೀನರಾಗಿ ಆ ಒಂದು ಇಂದ್ರಿಯಗಳ ಅಂಶಗಳನ್ನ ಮಾತ್ರ, ಸೂಕ್ಷ್ಮ ಅಂಶಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತಂದ್ರೆ ನೋಡ್ರಿ, ಆಶಯಾತ್ ವಾಯು ಗಂಧಾನ್. ನೋಡ್ರಿ, ಆಶಯಾತ್ ಎಂಬುದಕ್ಕೆ ಪುಷ್ಪಾದಿಸ್ಥಾನಾತ್, ಗಂಧಕ್ಕೆ ಆಶಯ ಅಂದ್ರೆ ಆಶ್ರಯ ಅಂತ ಅರ್ಥ. ಆಶಯಾತ್ ಗಂಧ, ವಾಸನೆಗೆ ಆಶ್ರಯವಾದದ್ದು ಯಾವುದು? ಒಂದು ಪುಷ್ಪ ಇದೆ, ಹೂವಿದೆ, ಆ ಹೂವು ಗಂಧಕ್ಕೆ ಆಶ್ರಯ. ಹೀಗಾಗಿ ಆಶ್ರಯವಾದಂತಹ ಪುಷ್ಪಾದಿಸ್ಥಾನಾತ್, ಆ ಹೂವು ಮೊದಲಾದಂತಹ ಗಂಧ ಇರುವಂತಹ ಸ್ಥಳ, ಅಂತಹ ಸ್ಥಳದಿಂದ, ಅಧಿಷ್ಠಾನದಿಂದ ಗಂಧಾನಿವ ಗಂಧವತಃ. ನೋಡ್ರಿ, ಗಾಳಿ ಏನ್ ಮಾಡ್ತದೆ ಅಂದ್ರೆ ಆ ಪುಷ್ಪದಲ್ಲಿ, ಅನೇಕ ಪುಷ್ಪಗಳಲ್ಲಿರ್ತಕ್ಕಂತಹ ಆ ಗಂಧವನ್ನ ತಾನು ಗಾಳಿ ಹೋಗುವಾಗ ಗಂಧವನ್ನು ತೆಗೆದುಕೊಂಡು ಹೋಗ್ತದೆ. ನಮಗೆ ಸುಮ್ಮನೆ ಎಲ್ಲೋ ಕುಳಿತುಕೊಂಡಿರ್ತೇವೆ, ಎಲ್ಲೋ ಒಂದು ಹೂವಿನ ವನ ಇರ್ತದೆ, ಆ ಹೂವಿನ ವನದೊಳಗೆ ನಾವಿದ್ರೆ ವಾಸನೆ ಇರೋದು ಹೂವಿನೊಳಗೆ. ಅಂದ ಮೇಲೆ ಹೂವಿನೊಳಗೆ ವಾಸನೆ ಇರಬೇಕು. ನಮ್ಮ ಮೂಗಿಗೆ ವಾಸನೆ ಬಂದು ಅದು ತಗಲ್ತದೆ, ಬಡಿತದೆ ಅಂತಂದ್ರೆ ಅದು ವಾಯು ಗಂಧವತ. ಆ ಗಾಳಿ ಏನ್ ಮಾಡ್ತದೆ ಅಂದ್ರೆ ಆ ಸೂಕ್ಷ್ಮವಾದಂತಹ ಗಂಧವನ್ನು, ಹೂವಿನೊಳಗೆ ಇರುವಂತಹ ಗಂಧವನ್ನ ತೆಗೆದುಕೊಂಡು ನಮ್ಮ ಮೂಗಿಗೆ ಸಂಬಂಧವಾಗುವಂತೆ, ಆ ಘ್ರಾಣೇಂದ್ರಿಯಕ್ಕೆ ಸಂಬಂಧವಾಗುವಂತೆ ಮಾಡುತ್ತದೆ. ಹಾಗಾದರೆ ಏನಾಯ್ತು? ದೃಷ್ಟಾಂತ ಕೊಟ್ಟಿದ್ದಿಲ್ಲಿ, ಪುಷ್ಪಾದಿಗಳಲ್ಲಿ ಇರತಕ್ಕಂತಹ ಗಂಧವಹ, ಆ ಗಾಳಿ ಏನ್ ಮಾಡುತ್ತದೆ ಅಂದ್ರೆ ಅದರಲ್ಲಿರ್ತಕ್ಕಂತಹ ಸೂಕ್ಷ್ಮವಾದಂತಹ ಭಾಗವನ್ನು ಮಾತ್ರ ತೆಗೆದುಕೊಂಡು ಹೋಗಿ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತದೆ. ಹೂವಿನೊಳಗೆ ಇದ್ದದ್ದನ್ನ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತದೆ. ಹೇಗೋ ಹಾಗೆ ಈ ಭಗವಂತನ ಅಧೀನನಾದಂತಹ ಎಲ್ಲ ಜೀವರಾಶಿಗಳು, ಎಲ್ಲ ಜೀವರು ಕೂಡ ತಮ್ಮ ದೇಹದಲ್ಲಿರ್ತಕ್ಕಂತಹ ಇಂದ್ರಿಯಗಳು, ಆ ಇಂದ್ರಿಯಗಳ ಸೂಕ್ಷ್ಮವಾದಂತಹ ಅಂಶಗಳನ್ನ ತಾವು ಹೋಗುವಾಗ, ದೇಹವನ್ನು ಬಿಟ್ಟು ಹೋಗುವಾಗ ಆ ಇಂದ್ರಿಯಗಳನ್ನು ಸೂಕ್ಷ್ಮ ಅಂಶದಿಂದ ಆ ಇಂದ್ರಿಯಗಳನ್ನ ತೆಗೆದುಕೊಂಡು ಹೋಗ್ತಾರೆ. ನೋಡ್ರಿ, ಅದನ್ನ ಹೇಳದಿಲ್ಲಿ, ಪುಷ್ಪಾದ್ಯವಯವಾನಿವ ಭಾಗಶಃ ಗೃಹೀತ್ವ, ಸ್ವಲ್ಪ ಅಂಶತಃ ಅದನ್ನ ಇಂದ್ರಿಯಗಳನ್ನ ತೆಗೆದುಕೊಂಡು ಸಂಯಾತಿ ಲೋಕಾಂತರಂ ಇತ್ಯರ್ಥ. ಲೋಕಾಂತರವನ್ನು ಕುರಿತು ಜೀವ ಹೋಗ್ತಾನೆ. ಯಾವುದೋ ಲೋಕದಾಗ ಹುಟ್ಟಿರ್ತಾನೆ, ಯಾವುದೋ ದೇಹದಿಂದ. ಆ ದೇಹವನ್ನ ಬಿಟ್ಟು ಹೋಗುವಾಗ ಆ ಸೂಕ್ಷ್ಮ ಇಂದ್ರಿಯಗಳನ್ನ ತೆಗೆದುಕೊಂಡು ಮತ್ತೊಂದು ಲೋಕಕ್ಕೆ, ಯಾವುದೋ ಲೋಕಗಳಿಗೆ ಹೋಗ್ತಾನೆ. ಹೆಂಗ್ ಹೋಗ್ತಾನೆ? ಆ ಇಂದ್ರಿಯಗಳನ್ನು ತೆಗೆದುಕೊಂಡೇ ಹೋಗ್ತಾನೆ. ಹೇಗೆ ಗಾಳಿ ಪುಷ್ಪದಲ್ಲಿರ್ತಕ್ಕಂತಹ ಗಂಧವನ್ನ ಸೂಕ್ಷ್ಮ ರೂಪದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತದೋ, ಹಾಗೆ ಜೀವರಾಶಿಗಳು ಕೂಡ ತಮ್ಮ ದೇಹದಲ್ಲಿರ್ತಕ್ಕಂತಹ ಸೂಕ್ಷ್ಮ ಇಂದ್ರಿಯಗಳ ಅಂಶಗಳನ್ನ ಲೋಕಾಂತರಗಳಿಗೆ, ಅಥವಾ ಲೋಕಾಂತರ ಶಬ್ದಕ್ಕೆ ಬೇರೆ ದೇಶಕ್ಕೂ, ಬೇರೆ ಸ್ಥಳಕ್ಕೂ ಹೋಗ್ಬೋದು, ಬೇರೆ ಲೋಕಕ್ಕೂ ಹೋಗ್ಬೋದು ಜೀವ, ಮತ್ತೊಂದು ದೇಹಕ್ಕೂ ಹೋಗ್ಬೋದು. ಆ ದೇಹಕ್ಕೆ ಹೋದಾಗ ಆ ಇಂದ್ರಿಯಗಳನ್ನ ಮತ್ತೆ ಅಲ್ಲಿ ಪ್ರವೇಶ ಮಾಡ್ತಾನೆ, ಇಂದ್ರಿಯಗಳನ್ನ ತೆಗೆದುಕೊಂಡು. ಒಟ್ಟು ಹೀಗೆ ವಾಯುವಿನಂತೆ ದೃಷ್ಟಾಂತವನ್ನ ಕೊಟ್ಟದ್ದು. ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ನಚ ಅಗ್ನಿಂವಾಗಪ್ಪೇತಿ. ಒಂದು ಬೃಹದಾರಣ್ಯಕ ಶ್ರುತಿಯಲ್ಲಿ ಬಂದಂತಹದ್ದು. ಅಗ್ನಿಂವಾಗಪ್ಪೇತಿ, ಅಗ್ನಿಯನ್ನ ವಾಕ್ ಅಪ್ಪೇತಿ, ಅಗ್ನಿಯನ್ನ ಮಾತು ಹೋಗಿ ಸೇರ್ತದೆ ಅಂತ ಒಂದು ವಚನ, ಮಾತು.
ಅಗ್ನಿಯನ್ನು ಹೋಗಿ ಮಾತು ಸೇರ್ತದೆ ಎಂಬುವಂತಹ ಒಂದು ವಾಕ್ಯ ಇದೆ. ಹಾಗಾದರೆ ಈಗ ಹೇಳಿದ್ದೇನಿಲ್ಲಿ ಜೀವನೇ ಅದನ್ನು ತೆಗೆದುಕೊಂಡು ಹೋಗ್ತಾನೆ ಮತ್ತೊಂದು ದೇಹವನ್ನು ಪ್ರವೇಶ ಮಾಡುವಾಗ ಅಂತ ತಿಳಿಸಿಕೊಟ್ಟದ್ದು. ಇಲ್ಲಿ ನೋಡ್ರಿ, ಜೀವನಿಗೆ ಮಾತುಗಳು ಬೇಕು, ವಾಗೀಂದ್ರಿಯದಿಂದ ಮಾತುಗಳನ್ನು ಆಡ್ತಾನೆ. ಹೀಗಾಗಿ ಆ ವಾಗೀಂದ್ರಿಯದಿಂದ ಏನು ಮಾತನ್ನ ಆಡಬೇಕು, ವಾಗೀಂದ್ರಿಯ ಬೇಕು, ಆ ವಾಗೀಂದ್ರಿಯ ಅಗ್ನಿಯನ್ನು ಹೋಗಿ ಸೇರ್ತು ಅಂದ್ರೆ ಇವನೇನು ತೆಗೆದುಕೊಂಡು ಹೋಗ್ಬೇಕು ಜೀವ. ಹಾಗಾದ್ರೆ ಈ ಶ್ರುತಿಯ ವಿರೋಧ ಬರ್ತದಲ್ವಾ ಅಂತಂದ್ರೆ ಅದಕ್ಕೆ ವಿರೋಧ ಬರಂಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಶ್ರುತಿಯು ಸರಿಯೇನೆ. ಯಾಕೆ ಅಂದ್ರೆ ತಸ್ಯ ಭಾಗ ವಿಷಯತ್ವಾತ್, ಅಗ್ನಿಯನ್ನ ಹೊಂದುವಂತಹ ಆ ವಾಗೀಂದ್ರಿಯದ ಭಾಗನೇ ಬೇರೆ, ಜೀವ ತೆಗೆದುಕೊಂಡು ಹೋಗುವಂತಹ ವಾಗೀಂದ್ರಿಯ ಅದರ ಭಾಗವೇ ಬೇರೆ. ಅದನ್ನ ಓಂ ಅಜ್ಞಾದಿ ಗತಿಶ್ರುತೇರ್ತಿ ಚೇನ್ನ ಭಾಕ್ತತ್ವಾತ್ ಓಂ ಎಂಬುವಂತಹ ಬ್ರಹ್ಮಸೂತ್ರದಲ್ಲಿ ಅದನ್ನ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಈ ವಿಚಾರವನ್ನೇ ಅದನ್ನೇ ತಿಳಿಸಿಕೊಡ್ತಾರೆ ಇಲ್ಲಿ ರಾಯರು ಕೂಡ. ಅತಏವ ಗಂಧಾನಿವ ಇತಿ ದೃಷ್ಟಾಂತೋಕ್ತಿ ಅನ್ಯಥಾ ವಾಯುನ ಅನೇಕೇಷು ಆಕೃಷ್ಯಮಾಣೀಷು ಗಂಧಾನ್ ಗಂಧವತಃ ಪುಷ್ಪಾದ್ಯವಯವಾನ್ ಇತ್ಯುಕ್ತಿ ನ ಸ್ಯಾತ್. ನೋಡ್ರಿ, ಏನು ಅಂತಂದ್ರೆ ಪ್ರಶ್ನೆ ಗೊತ್ತಾಯ್ತಲ್ಲ. ಅಗ್ನಿಯನ್ನ ವಾಗಿಂದ್ರಿಯ ಹೋಗಿ ಸೇರ್ತದೆ ಅಂತ ಒಂದು ಶ್ರುತಿ ಇರುವಾಗ, ಮತ್ತೆ ಇಲ್ಲಿ ಜೀವನು ಇಂದ್ರಿಯಗಳನ್ನ ಸೂಕ್ಷ್ಮ ರೂಪದಿಂದ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಜೀವ ತೆಗೆದುಕೊಂಡು ಹೋಗ್ತಾನೋ ಅಥವಾ ಅಗ್ನಿಯನ್ನು ಹೋಗಿ ಸೇರ್ತದದು? ಎಲ್ಲಿ ಹೋಗ್ತದೆ ಆ ಒಂದು ಇಂದ್ರಿಯಗಳು ಅಂತ ವಿರೋಧ ಬಂತಲ್ವಾ ಅಂತಂದ್ರೆ ವಿರೋಧ ಬರೋದಿಲ್ಲ. ಯಾಕೆ ಅಂದ್ರೆ ಇದೇ ಯಾವ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಇಲ್ಲಿ. ಗಂಧವನ್ನ ಒಯ್ಯುವಂತಹ ಗಾಳಿ. ನೋಡ್ರಿ, ಗಾಳಿಗೆ ಶಕ್ತಿ ಏನಿದೆ ಹೇಳಿ? ಗಾಳಿಗೆ ಶಕ್ತಿ ಇದ್ದದ್ದು, ಗಾಳಿ ಬೇಕಾದರೆ ಆ ಪುಷ್ಪವನ್ನೂ ಹಾರಿಸಿಕೊಂಡು ಹೋಗಬಹುದು. ನೋಡ್ರಿ, ಆ ಭಾಗ ಬೇರೆ, ಪುಷ್ಪ ಭಾಗ ಬೇರೆ, ಹಾರಿಸಿಕೊಂಡು ಹೋಗುವಂತಹದ್ದು ಬೇರೆ ಇದೆ. ಕೇವಲ ಅದರೊಳಗಿರುವಂತಹ ಸೂಕ್ಷ್ಮವಾದಂತಹ ಗಂಧವನ್ನ ಹಾರಿಸಿಕೊಂಡು ಗಾಳಿ ರೂಪದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಬೇರೆ ಇದೆ. ಭಾಗಗಳ ಬೇರೆ ಬೇರೆ ಇರ್ತದೆ. ಹಾಗೆ ಈ ಇಂದ್ರಿಯಗಳಲ್ಲಿಯೂ ಕೂಡ ಭಾಗಗಳ ಬೇರೆ ಇರ್ತವೆ. ಜೀವ ತೆಗೆದುಕೊಂಡು ಹೋಗುವಂತಹ ಇಂದ್ರಿಯದ ಭಾಗವೇ ಬೇರೆ, ಅಗ್ನಿಯನ್ನು ಹೊಂದುವಂತಹ ಒಂದು ವಾಕ್ ಏನಿದೆಯಲ್ಲ ಆ ಭಾಗವೇ ಬೇರೆ. ಒಂದೇ ಇಂದ್ರಿಯದೊಳಗೇನೆ ಭಾಗಗಳಿರೋದರಿಂದ ಆ ವಾಕ್ ಅಗ್ನಿಯನ್ನು ಹೊಂದುವಂತಹ ವಾಗೀಂದ್ರಿಯನೇ ಬೇರೆ, ಅದರೊಳಗೆ ಸೂಕ್ಷ್ಮವಾದಂತಹ ಮತ್ತೊಂದು ಭಾಗವನ್ನ ಮಾತ್ರ ಜೀವರಾಶಿಗಳದನ್ನ ತಾವು ದೇಹವನ್ನು ಬಿಟ್ಟು ಹೋಗುವಾಗ ಅದನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಇಷ್ಟು ತಿಳಿದುಕೊಳ್ಳಬೇಕು. ಇಷ್ಟು ತಿಳಿದುಕೊಳ್ಳುವುದಕ್ಕಾಗಿ ದೃಷ್ಟಾಂತವನ್ನು ಕೊಟ್ಟಿದ್ದು ವಾಯುರ್ ಗಂಧಾನಿವ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು. ದೃಷ್ಟಾಂತ ಬರೀತಾರೆ, ಅತಏವ ಗಂಧಾನಿವ ಇತಿ ದೃಷ್ಟಾಂತೋಕ್ತಿ. ಗಂಧಾನಿವ ದೃಷ್ಟಾಂತವನ್ನು ಕೊಟ್ಟಿದ್ದು ಯಾಕೆ ಅಂದ್ರೆ ಆ ಒಂದು ಭಾಗವನ್ನ ಮತ್ತು ಆ ಪುಷ್ಪದಲ್ಲಿರ್ತಕ್ಕಂಥ ಒಂದು ಭಾಗವನ್ನ ಮಾತ್ರ ತೆಗೆದುಕೊಂಡು ಹೋಗ್ತದೆ ವಾಯು, ಗಾಳಿ ಅಂತ ತಿಳಿಸಿದ್ದೆ. ಯಾಕೆ ಅಂದ್ರೆ ಅದೇ ರೀತಿಯಾಗಿ ಜೀವನೂ ಕೂಡ ಸಂಪೂರ್ಣವಾದಂತಹ ಇಂದ್ರಿಯವನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಆ ಇಂದ್ರಿಯದಲ್ಲಿ ಒಂದು ಭಾಗ ಅಗ್ನಿಯನ್ನು ಹೋಗಿ ಸೇರಿದರೆ, ಮತ್ ಬೇರೆ ಬೇರೆ ದೇವತೆಗಳನ್ನು ಹೋಗಿ ಸೇರಿದರೆ, ಮತ್ತೊಂದು ಭಾಗವನ್ನ ಮಾತ್ರ ಜೀವ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಇಲ್ಲದೆ ಹೋದರೆ ಈ ದೃಷ್ಟಾಂತವನ್ನ ಈ ರೀತಿಯಾಗಿ ಕೊಡುವ ಅವಶ್ಯಕತೆ ಇರಲಿಲ್ಲ. ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಭಾಗವನ್ನ ಮಾತ್ರ ಎಲ್ಲ ಇಂದ್ರಿಯಗಳು, ಚಕ್ಷುರಿಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ತ್ವಗೀಂದ್ರಿಯ, ವಾಗೀಂದ್ರಿಯ, ಎಲ್ಲ ಇಂದ್ರಿಯಗಳಲ್ಲಿ ಕೆಲವು ಭಾಗಗಳು ಕೆಲವನ್ನ ಹೋಗಿ ಸೇರ್ತವೆ. ಇನ್ನು ಕೆಲವು ಸೂಕ್ಷ್ಮವಾದಂತಹ ಭಾಗಗಳನ್ನ ಮಾತ್ರ ಜೀವ ತಾನು ದೇಹವನ್ನ ಬಿಡುವಾಗ ತೆಗೆದುಕೊಂಡು ಹೋಗ್ತಾನೆ. ದೇಹವನ್ನ ಸೇರುವಾಗ ಆ ಸೂಕ್ಷ್ಮ ಇಂದ್ರಿಯಗಳನ್ನ ತೆಗೆದುಕೊಂಡು ದೇಹವನ್ನ ಸೇರ್ತಾನೆ. ಜೀವಂತವಾಗಿ ಇದ್ದಾಗ ಆ ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳ ಕಡೆಗೆ ಹೋಗುವಂತೆ ಮಾಡ್ತಾನೆ. ಇಷ್ಟೆಲ್ಲವೂ ಹೇಗೆ ಅಂದ್ರೆ ಸ್ವತಂತ್ರವಾಗಿ ಅಲ್ಲ, ಭಗವಂತನ ಅಧೀನವಾಗಿ, ಭಗವಂತನಿಂದ ಪ್ರೇರಿತನಾಗಿ ಎಲ್ಲ ಜೀವರಾಶಿಗಳು ಈ ಕಾರ್ಯವನ್ನ ಮಾಡ್ತಾರೆ. ಹಾಗಾದರೆ ಈ ಜೀವರಾಶಿಗಳಿಗೆ ಈ ಮೂರು ಕಾರ್ಯದಲ್ಲಿ ಶಕ್ತಿ ಇದೆ ಅಂದ ಮಾತ್ರಕ್ಕೆ ಸ್ವತಂತ್ರವಾದಂತಹ ಶಕ್ತಿ ಇದೆ ಅಂತ ಅರ್ಥ ಅಲ್ಲ, ಭಗವಂತನ ಅಧೀನವಾದಂತಹ ಶಕ್ತಿ ಇದೆ ಅಂತ ಅರ್ಥ. ಹೀಗಾಗಿ ಹಿಂದೆ ಹೇಳಿದ್ದು ಮತ್ತೆ ತಲೆಯಲ್ಲಿ ನೆನಪಿಸಿಕೊಳ್ಳಬೇಕು. ಬ್ರಹ್ಮಾದಿ ಸಕಲ ಜೀವರು ಅಶಕ್ತರು, ಭಗವಂತ ಮಾತ್ರ ಶಕ್ತ.
ಅದಕ್ಕಾಗಿ ಈ ದೃಷ್ಟಿಯಲ್ಲಿ ಭಗವಂತ ಸರ್ವ ಸಮರ್ಥ ಅಂತ ಹೇಳಿದ್ದು. ಎಲ್ಲ ಇಂದ್ರಿಯಗಳನ್ನು ಕೂಡ ಆ ಭಗವಂತನೇ ಪ್ರೇರಣೆಯನ್ನು ಮಾಡುವವನು. ಸರ್ವೇಂದ್ರಿಯ ಪ್ರೇರಣಸ್ಯಾಪಿ ಈಶಾಧೀನತ್ವಾತ್, ಎಲ್ಲ ಇಂದ್ರಿಯಗಳ ಪ್ರೇರಣೆಯೂ ಕೂಡ ಭಗವಂತನ ಅಧೀನವೇ ಆಗಿದೆ. ಹೀಗಾಗಿ ಎಲ್ಲವೂ ಭಗವಂತನ ಅಧೀನ. ಹೀಗಾಗಿ ಭಗವಂತನ ಪ್ರತಿಪತ್ತಿ, ಭಗವಂತನ ಜ್ಞಾನ ಇಲ್ಲದೆ ಹೋದರೆ ಯಾವ ಕಾರ್ಯವೂ ಆಗೋದಿಲ್ಲ. ಮುಖ್ಯವಾದಂತ ಬೇಕಾದದ್ದು ನಮಗಿಲ್ಲಿ ಜಗದ್ವೃಕ್ಷಚ್ಛೇದನ, ಜಗದ್ದೆಂಬುವಂತಹ ವೃಕ್ಷವನ್ನ ಕತ್ತರಿಸಬೇಕಾಗಿದೆ. ಈ ಕತ್ತರಿಸಬೇಕಾದರೆ ಆ ಕತ್ತರಿಸ್ಲಿಕ್ಕೆ ಒಳ್ಳೆಯ ಶಕ್ತಿ ಅಂದ್ರೆ ಅದು ಭಗವಂತನೇ. ಹೀಗಾಗಿ ಆ ಭಗವಂತನ ಜ್ಞಾನ ಇಲ್ಲದೆ ಹೋದರೆ ಇನ್ನು ಉಳಿದವರೆಲ್ಲರೂ ಕೂಡ ಶಕ್ತರಲ್ಲೇ ಅಲ್ಲ. ಬ್ರಹ್ಮಾದಿ ಸಕಲ ಜೀವರು ಕೂಡ ಅಶಕ್ತರೇ. ಯಾಕೆ? ಎಲ್ಲರೂ ಭಗವಂತನ ಅಧೀನರೇ, ಯಾರೂ ಸ್ವತಂತ್ರರಲ್ಲ. ಭಗವಂತ ಮಾತ್ರ ಸ್ವತಂತ್ರನಾದ್ದರಿಂದ ಈ ಜಗದ್ವೃಕ್ಷವನ್ನ ಛೇದನೆ ಮಾಡಬೇಕು. ಆ ಛೇದನೆ ಮಾಡುವಂತಹ ಶಕ್ತಿ ಇರುವುದು ಅಂದ್ರೆ ಅದು ಭಗವಂತನಲ್ಲಿಯೇನೆ. ಹೀಗಾಗಿ ಅದಕ್ಕಾಗಿ ಭಗವಂತನನ್ನ ತಿಳಿದುಕೊಳ್ಳಲೇಬೇಕು. ಅದಕ್ಕಾಗಿ ಭಗವತ್ ಪ್ರತಿಪತ್ತಿಯೂ ಬೇಕು. ಜಗದ್ವೃಕ್ಷವನ್ನ ಕಡಿಯಲಿಕ್ಕೆ ಜಗದ್ವೃಕ್ಷದ ಪ್ರತಿಪತ್ತಿ ಇದ್ದರೆ ಸಾಕು, ಬ್ರಹ್ಮಾದಿಗಳ ಪ್ರತಿಪತ್ತಿ ಜ್ಞಾನ ಇದ್ದರೆ ಸಾಕು. ಭಗವಂತನ ಪ್ರತಿಪತ್ತಿ, ಭಗವಂತನ ಜ್ಞಾನ ಯಾಕೆ ಬೇಕು ಅಂತ ಕೇಳಿದ್ದು. ಅದಕ್ಕೆ ಹೇಳ್ತಾ ಇದ್ದದ್ದು, ಭಗವಂತ ಕೇವಲ ಅವರ ಜ್ಞಾನ ಇದ್ದ ಮಾತ್ರಕ್ಕೆ ಸಾಲದು. ಮುಖ್ಯವಾಗಿ ಸರ್ವಸಮರ್ಥನಾದಂತಹ ಭಗವಂತನ ಒಂದು ಜ್ಞಾನ ಇದ್ದರೇನೆ ಆ ಭಗವಂತನೇ ಆ ಜಗದ್ವೃಕ್ಷವನ್ನ ಕತ್ತರಿಸ್ತಾನೆ, ಇವನ ಮುಖಾಂತರವಾಗಿ ಅಂತ ಅರ್ಥ. ಅದಕ್ಕಾಗಿ ಆ ಭಗವಂತನ ಪ್ರತಿಪತ್ತಿಯು ಕೂಡ ಅತ್ಯಂತ ಅವಶ್ಯಕವಾದದ್ದು. ಜಗದ್ವೃಕ್ಷಚ್ಛೇದನ ಶಕ್ತ ಇತಿ ಭಾವ. ಅವನೇ ಭಗವಂತನೇ ಅದನ್ನ ಕತ್ತರಿಸಲಿಕ್ಕೆ ಶಕ್ತನಾದದ್ದರಿಂದ ಅವನ ಪ್ರತಿಪತ್ತಿಯೂ ಬೇಕು. ಮುಖ್ಯವಾಗಿ ಅವನ ಪ್ರತಿಪತ್ತಿಯೇ ಬೇಕು. ಇನ್ನುಳಿದ ಎಲ್ಲರೂ ಕೂಡ ಬ್ರಹ್ಮಾದಿ ಜೀವರ ಆ ಪ್ರತಿಪತ್ತಿಯು ಜ್ಞಾನವೂ ಕೂಡ ಅವಶ್ಯಕವಾಗಿದೆ ಎಂಬುವಂಥ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಈ ಅರ್ಜುನನ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾನೆ. ಅದಕ್ಕಾಗಿ ಜಗದ್ವೃಕ್ಷವನ್ನೂ ತಿಳಿದುಕೊಳ್ಳಬೇಕು, ಜಗತ್ ಸ್ವರೂಪವನ್ನೂ ತಿಳಿದುಕೊಳ್ಳಬೇಕು, ಮತ್ತು ಭಗವತ್ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಪರತತ್ವ ಭಗವಂತನ ತತ್ವ, ಪರತತ್ವ ಅಂದ್ರೆ ಭಗವಂತ, ಅಪರತತ್ವ ಅಂದ್ರೆ ಜಗತ್ತು. ಈ ಪರ ಮತ್ತು ಅಪರ ತತ್ವಗಳ ಜ್ಞಾನ ಇದ್ದರೆ ಮಾತ್ರ ಜಗದ್ವೃಕ್ಷವನ್ನ ಛೇದನೆ ಮಾಡ್ಲಿಕ್ಕೆ ಬರುತ್ತದೆ. ಅದಕ್ಕಾಗಿ ಎರಡರ ಪ್ರತಿಪತ್ತಿಯೂ ಕೂಡ ಅವಶ್ಯಕ ಎಂಬುವಂತಹ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಇದೇ ಒಂದು ಶ್ಲೋಕಕ್ಕೆ ಮತ್ತೊಂದು ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಈಗ ನೋಟ್ ಕಳಿಸ್ತೀನಿ, ಮುಂದಿನ ಶುಕ್ರವಾರದಿಂದ ತಿರುವು ಪ್ರಾರಂಭ ಮಾಡ. ಆಯ್ತು ಸರ್. ಸರಿ. ಹರಿಯೇ ನಮಃ. ನಮಸ್ಕಾರ. ಹರಿಯೇ ನಮಃ. ನಮಸ್ಕಾರ.